ನಮಸ್ಕಾರ, ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶಿರಸಿಯ ಖ್ಯಾತ ವ್ಯಾಪಾರಸ್ಥರಾದ ಶ್ರೀ ಅಶೋಕ್ ಮೂಳೆ. ಕಳೆದ 38 ವರ್ಷಗಳಿಂದ ಶಿರಸಿಯಲ್ಲಿ ಗೃಹ ವೈಭವ ಮತ್ತು 15 ವರ್ಷಗಳಿಂದ ಶಗುನ್ ಅಂಗಡಿಯ ಮೂಲಕ ಮನೆ ಮಾತಾಗಿದ್ದಾರೆ. ತಮ್ಮ ಪ್ರಾಮಾಣಿಕ ಸೇವೆ ಮತ್ತು ಮಾರಾಟದ ನೀತಿಯಿಂದಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರ ಮಕ್ಕಳಾಗಿರುವ ಶ್ರೀ ಪ್ರತಾಪ್ ಹಾಗೂ ಪ್ರಶಾಂತ್ ಅವರು ತಂದೆಗೆ ತಮ್ಮ ಬಿಸ್ನೆಸ್ ನಲ್ಲಿ ಸಹಕಾರಿ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಶಿರಸಿ ನಗರದ ಗಣಪತಿ ವಿಸರ್ಜನೆ ವೇಳೆ ಪಯ್ಯು ಚೌಟಿ ಎಂಬಾತನು ಅಸಭ್ಯವಾಗಿ ತನ್ನ ಮದ್ಯದ ಬೆರಳನ್ನು ತೋರಿಸಿರುವ ಸಂಬಂಧ ಪೊಲೀಸ್ ಪ್ರಕರಣ ದಾಖಲಾಗಿದೆ. ಶಿರಸಿಯ ಶ್ರೀ ರಾಮಲಿಂಗೇಶ್ವರ ಯುವಕ ಮಂಡಳಿಯ ಹಿಂದೂ ಮಹಾಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆ ಅಪಾದಿತನಾದ ಫಯ್ಯಾಜ್ ಚೌಟಿ ತನ್ನ ಆಪ್ತನೊಬ್ಬನ ಹೆಗಲ ಮೇಲೆ ಕುಳಿತು ತನ್ನ ಬಲಗೈ ಬೆರಳನ್ನು ಮೇಲಕ್ಕೆ ಮಾಡಿ ಅಶ್ಲೀಲ ಸನ್ನೆ ಮಾಡುವುದರ ಜೊತೆಗೆ ಡ್ಯಾನ್ಸ್ ಮಾಡಿದ್ದಾನೆ. ಈ ಮೂಲಕ ಗಣಪತಿ ಮೆರವಣಿಗೆಯನ್ನು ನೋಡಲು ಸೇರಿದ ಮಹಿಳೆಯರಿಗೆ ಮಾನಕ್ಕೆ ಕುಂದುಂಟುವಾಗುವಂತೆ ಮತ್ತು ಸಾರ್ವಜನಿಕರಿಗೆ ಮುಜುಗರವಾಗುವಂತೆ ಮಾಡಿರುತ್ತಾನೆ ಎಂಬ ಆಪಾದನೆ ಮೇರೆಗೆ ನಗರ ಮಾರುಕಟ್ಟೆ ಪೊಲೀಸ್ ಠಾಣೆ PSI ರತ್ನಾಕುರಿ ಪ್ರಕರಣ ದಾಖಲಿಸಿದ್ದಾರೆ. ಇಲ್ಲಿ ಆಪಾದಿತನಾಗಿರುವ ಫಯ್ಯಾಜ್ ಚೌಟಿ ತನ್ನ ಬೆಂಬಲಿಗರೊಂದಿಗೆ ಕಳೆದ ಕೆಲ ವರ್ಷಗಳಿಂದ ಶಿರಸಿ ಖ್ಯಾತ ಅಯ್ಯಪ್ಪನಗರ ಭಾಗದಲ್ಲಿ ಗಣಪತಿ ಉತ್ಸವ ಆಚರಿಸ ಬಂದಿದ್ದಾಗಿದ್ದು, ಪ್ರಸ್ತುತ ಸಾಲಿನಲ್ಲಿ ಅಯ್ಯಪ್ಪನಗರದ ಸಾರ್ವಜನಿಕರು ಸ್ಥಳೀಯ ಪ್ರಭಾವಿ ರಾಜಕಾರಣಿಯ ಸಹಕಾರದಿಂದ ಹೊಸದಾಗಿ ಸಮಿತಿ ರಚಿಸಿ ಗಣೇಶ ಉತ್ಸವ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಇದೇ ಕಾರಣಕ್ಕೆ ಎರಡು ಸಮಿತಿಗಳ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಈ ನಿಟ್ಟಿನಲ್ಲಿ ಫಯ್ಯಾಜ್ ಚೌಟಿ ಉತ್ಸವದ ಮೆರವಣಿಗೆಯಲ್ಲಿ ಅಸಭ್ಯವಾಗಿ ಕೈಸನ್ನೆ ಮಾಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ಪ್ರದರ್ಶಿಸಿದ್ದಾರೆಯೇ ಎಂಬ ಮಾತು ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದಿದೆ. ಫಯ್ಯಾಜ್ ಚೌಟಿ ಅಸಭ್ಯವಾಗಿ ಬೆರಳು ತೋರಿಸಿದ್ದು ಯಾರಿಗೆ ಎಂಬುದು ನಗರದ ಬಹುತೇಕರಿಗೆ ತಿಳಿದಿದ್ದು, ಇಂತಹ ಅಸಭ್ಯ ವರ್ತನೆಗಳು ಗಣೇಶೋತ್ಸವ ಮೆರವಣಿಗೆ ಸೇರಿದಂತೆ ಎಲ್ಲಿಯೂ ಸರಿಯಲ್ಲ ಎಂಬುದು ಎಲ್ಲರ ಅಭಿಪ್ರಾಯವಾಗಿದೆ. ಕಳೆದ ಕೆಲ ದಿನದ ಹಿಂದೆ ಕನ್ನಡದ ಪ್ರಖ್ಯಾತ ನಟ ಡಿ ಬಾಸ್ ಖ್ಯಾತಿಯ ದರ್ಶನ್ ಸಹ ಮಾಧ್ಯಮದವರಿಗೆ ಅಸಭ್ಯವಾಗಿ ತಮ್ಮ ಕೈಯಲ್ಲಿನ ಮದ್ಯದ ಬೆರಳು ತೋರಿಸಿದ್ದರು ಎಂಬ ಆರೋಪ ರಾಜ್ಯಾದ್ಯಂತ ಕೇಳಿಬಂದಿತ್ತು. ಇದೀಗ ಅದೇ ಮಾದರಿಯಲ್ಲಿ ಪಯ್ಯು ಚೌಟಿ ಸಹ ಬೆರಳು ತೋರಿಸುವುದರ ಮೂಲಕ ಟೀಕೆಗೆ ಗುರಿಯಾಗಿದ್ದಾನೆ. ಶಿರಸಿ ನಗರದಲ್ಲಿ ದಿನದಿಂದ ದಿನಕ್ಕೆ ಪಾರ್ಕಿಂಗ್ ಸಮಸ್ಯೆ ಹೆಚ್ಚುತ್ತಿದ್ದು ಅಂಗಡಿಕಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈಗಾಗಲೇ ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ನಗರಸಭೆ ಪಾರ್ಕಿಂಗ್ ಸಂಬಂಧಿಸಿ ಸಾಕಷ್ಟು ಜಾಗೃತಿ ಮೂಡಿಸಿ ನಿಯಮಗಳನ್ನು ಮಾಡಿದ್ದರೂ ಸಹ ಕಿರಿದಾದ ರಸ್ತೆ, ಮಿತಿ ಮೀರಿದ ವಾಹನ ದಟ್ಟಣೆಯ ಕಾರಣಕ್ಕೆ ಪಾರ್ಕಿಂಗ್ ಸಮಸ್ಯೆ ತಲೆನೋವಾಗಿ ಪರಿಣಮಿಸಿದೆ. ಶಿರಸಿಗೆ ಟ್ರಾಫಿಕ್ ಪೊಲೀಸ್ ಮಂಜೂರು ಆಗಿದೆ ಎಂಬ ಸುದ್ದಿಗಳು ಈಗಾಗಲೇ ವರ್ಷದ ಹಿಂದೆ ಕೇಳಿಬರುತ್ತಿದ್ದರೂ ಅದು ಯಾವ ಹಂತದಲ್ಲಿದೆ, ಯಾವಾಗ ಜಾರಿಗೆ ಬರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸರ್, ಈಗ ಏನಾಗಿದೆ ಕೇಳಿದ್ರೆ ಶಿರಸಿ ನಗರದಲ್ಲಿ ಪ್ರಧಾನವಾಗಿ CP ಬಜಾರ್ ಇರ್ಬೋದು, ದೇವಿಕೆರೆ ಇರ್ಬೋದು ಅಥವಾ ಮಾರ್ಕೆಟ್ ಮಧ್ಯೆ ಇರ್ಬೋದು, ಪಾರ್ಕಿಂಗ್ ಸೌಲಭ್ಯ ಇಲ್ಲದೆ ಇರುವುದು ಅಥವಾ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದರಿಂದ ಅಂಗಡಿಕಾರರಿಗೆ, ವ್ಯಾಪಾರಸ್ಥರಿಗೆ, ಅದೇ ರೀತಿ ಸಾರ್ವಜನಿಕರಿಗೂ ಸಹ ತೊಂದರೆ ಆಗ್ತಾ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇವೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ನಿಜವಾಗಿಯೂ ಇದು ಸತ್ಯ ಅದ. ಅದು ಏನಾಗಂದರೆ ಊರಲ್ಲಿ ವಿಪರೀತ ಬಸ್, ಇದು ಬೈಕು, ಕಾರು, ಯಾರೇ ಬಂದರೂ ಕೂಡ ಕಾರ್ನಲ್ಲೇ ಬರ್ತಾರೆ, ಬೈಕ್ನಲ್ಲೇ ಬರ್ತಾರೆ. ಅಲ್ಲಿ ಬಂದ ನಂತರ ಅವರಿಗೆ ಪ್ರತಿಯೊಂದು ಅಂಗಡಿ ಎದುರಿಗೆ ನಿಲ್ಲಿಗೆ ಜಾಗ ಬೇಕು. ಇಲ್ಲಿ ನಿಲ್ಲಿಸೋಷ್ಟು ದೊಡ್ಡ ಜಾಗ ಇಲ್ಲೂ ಇಲ್ಲ. ಈಗೇನು ಮಾಡಬೇಕು ಅಂದರೆ ನಗರಸಭೆಯವರು ಈ ಒಳ್ಳೆ ದೊಡ್ಡ ಜಾಗ ಎಲ್ಲಿದೆಯಪ್ಪ, ಶಿರ್ಸಿರ ಜಾಗ ಇದೆ, ಹುಡುಕ್ಬೇಕು ಅವರು. ಒಂದು ಬಿಡಿಕೆ ಬೇಲ್ನಲ್ಲಿ ಅರ್ಧ ಜಾಗ ಈ ಪಾರ್ಕಿಂಗ್ ಬಗ್ಗೆ ಇಡಬೇಕು. ಇನ್ನು CP ಬಜಾರ್ ಹಿಂದ್ಗಡೆ ಒಂದು ಈ ಮಸೀದಿ ಅದೆ, ಮಸೀದಿ ಹಿಂದ್ಗಡೆ ದೊಡ್ಡ ಹೆಚ್ಚು ಕಮ್ಮಿ ಒಂದು 1.5 ಎಕರೆಯಷ್ಟು ದೊಡ್ಡ ಜಾಗ ಇದೆ. ಅಲ್ಲಿ ಯಾರು ಏನು ಮಾಡೋದಿಲ್ಲ, ಏನೂ ಇಲ್ಲ, ಎಷ್ಟೋ ಜನರಿಗೆ ಮಾಹಿತಿನೇ ಇಲ್ಲ. ಅದಕ್ಕೆ ಒಂದು ಆ CP ಬಜಾರ್ನ ಸಣ್ಣ ಒಂದು ಜಾಗ ಒಳಗಡೆ ಹೋಗಲಿಕ್ಕೆ. ಆನಂತರ ಹಳೆ ನಗರಸಭೆ ಕಟ್ಟಡ ಅದ ಅಲ್ಲ, ಅಲ್ಲಿ ಇದು ಯಾವುದು ಮೂತ್ರಿ ಅದೆ, ಆ ಮೂತ್ರಿಯಿಂದ ಸ್ವಲ್ಪ ಒಳಗೆ ಬಂದುಬಿಟ್ಟು ಅಲ್ಲಿ ಮೊದಲು ಉರ್ದು ಶಾಲೆ ಇತ್ತಲ್ಲಿ. ಈಗ ಆ ಉರ್ದು ಶಾಲೆ ಇಲ್ಲ ಇವಾಗ. ಅಲ್ಲಿ ದೊಡ್ಡ ಜಾಗ, ಅಲ್ಲಿ ಗಾಡಿ ಒಳಗೆ ಬರಲಿಕ್ಕೆ ಮಾಡಿ ಬೇಕಾದ ದೊಡ್ಡ ಜಾಗ ಇದೆ. ಕಡಿಮೆ ಒಂದು 100 ಕಾರು, ಒಂದು 200 ಬಸ್ಸು, ಇದು ಬೈಕ್ ನಿಲ್ಬೋದು, ಅಷ್ಟು ದೊಡ್ಡ ಜಾಗ ಇದೆ. ಆ ನಗರಸಭೆಯವರು ಪ್ರಯತ್ನ ಮಾಡಿದರೆ ಆ ಜಾಗವನ್ನು ಉಪಯೋಗ ಮಾಡ್ಬೋದು. ಟೆಂಡರ್ ಕರೆದು ಜನರಿಗೆ ಕೊಟ್ಟರೆ, ಟೆಂಡರ್ ಕರೆದ್ರೆ ಯಾರು ಅದು ಗಾಡಿ ನಿಲ್ಲಿಸ್ತಾರೆ, ಬೇಕಾದ ತಾಸು ನಿಲ್ಲಿಸ್ತಿ, 2 ತಾಸು ನಿಲ್ಲಿಸ್ಲಿ, ಅವ್ರು ಚಾರ್ಜ್ ತೊಗೋತಾರೆ, ಬಿಡ್ತಾರೆ. ಹಾಗಾಗಿ ಅಂಥ ಜಾಗ ಇರಬೇಕಾದ್ರೆ ಮುನ್ಸಿಪಾಲ್ಟಿ ಅವರು ಬೇರೆ ಎಲ್ಲ ನೋಡೋದಕ್ಕಿಂತ ಆ ಜಾಗ ಉಪಯೋಗ ಮಾಡಲಿ. ಅದು ಶಿರ್ಸಿ ಜಾಗನೇ ಅಲ್ಲ, ಅದು ಬೇರೆ ಕಡೆ ಎಲ್ಲೂ ಇಲ್ಲ, ಊರೊಳಗೆ ಉಂಟು. ಎಷ್ಟು ಎಲ್ಲ ಜನ ಬರೋದು CP ಜನ ಬರ್ತಾರೆ, ನಟರಾಜ ರಸ್ತೆಗೆ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ. ಅವರಿಗೆ ಜಾಗ ಅಂದರೆ ಅತ್ಯುತ್ತಮ ಜಾಗ, ಅದು ಗಾಡಿ ನಿಲ್ಲಿಸೋಕ್ಕೆ ಅತ್ಯಂತ ಸನಿಹ ಜಾಗ ಇದೆ, ಮಧ್ಯಭಾಗ ಆಗ್ತದೆ. ಹಾಗಾಗಿ ಅಲ್ಲಿ ಪ್ರಯತ್ನ ಮಾಡಿದ್ರೆ ನಗರಸಭೆಯವರು ಅಲ್ಲಿ ಜಾಗ ಮಾಡಿಕೊಟ್ರೆ ಭಾಳ ದೊಡ್ಡ ಸಮಸ್ಯೆ, ಒಂದು ಅದಕ್ಕೆ ಪರಿಹಾರ ಆಗಲಿಕ್ಕೆ ದೊಡ್ಡ ಜಾಗ ಅದ.
ಪರಿಹಾರ ಆಗ್ತದೆ, ನಿಜವಾಗಿ ಪರಿಹಾರ ಆಗ್ತದೆ. ಪ್ರಯತ್ನ ಮುನ್ಸಿಪಾಲ್ಟಿ ನಗರಸಭೆ ಪ್ರಯತ್ನ ಮಾಡಬೇಕು. ಹಾಂ, ನನ್ನ ಅನಿಸಿಕೆ ಅದು. ಎರಡನೇದಾಗಿ, ಈಗ ನೀವು ಕಳೆದೊಂದು 35-40 ವರ್ಷಗಳಿಂದ ಶಿರಸಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅಂಗಡಿಯನ್ನು ಮಾಡ್ತಾ ಇದ್ದೀರಿ. ಆದರೆ ಇತ್ತೀಚಿನ ದಿನದಲ್ಲಿ ಈಗ ಶಿರಸಿ ನಗರದ ಭಾಗದಲ್ಲಿ ಏನಾಗಿದೆ ಕೇಳಿದ್ರೆ, ರಸ್ತೆ ಪಕ್ಕ ಎಲ್ಲಿ ಜಾಗ ಸಿಗತ್ತೋ ಅಲ್ಲಿ ಅಂಗಡಿ ಹಾಕೋರ್ ಸಂಖ್ಯೆ ಜಾಸ್ತಿ ಇದೆ. ನಗರಸಭೆಯವರು ಕೆಲವು ಬಾರಿ ಅವರಿಗೆ ಸೂಚನೆ ಕೊಟ್ಟು ತೆರವನ್ನು ಮಾಡುವಂತ ಕೆಲಸ ಆಗಿದೆ. ಆದ್ರೂ ಸಹ ಅದನ್ನ ಕೇಳದೆ, ಸೂಚನೆ ಪಾಲನೆ ಮಾಡದೆ ಕಂಡ ಶಿವಾಜಿ ಚೌಕ ಇರ್ಬೋದು, ಯಲ್ಲಾಪುರ ರಸ್ತೆ ಇರ್ಬೋದು, ರಸ್ತೆ ಪಕ್ಕ ಅಂಗಡಿ ಹಾಕ್ತಾರೆ. ಇದರಿಂದ ಅಲ್ಲಿ ಆ ಅಂಗಡಿಗೆ ಬರುವಂತ ಗ್ರಾಹಕರ ಪಾರ್ಕಿಂಗಿಗೂ ಸಮಸ್ಯೆ, ಅಂದ್ರೆ ಮೇನ್ ಆಗಿ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆ ಅದಕ್ಕೂ ಸಮಸ್ಯೆ ಆಗತ್ತೆ. ಅದ್ರ ಹೊರತಾಗಿ ಏನು ಓಡಾಡ್ಲಿಕ್ಕೆ ಅಥವಾ ಬಾಕಿ ಅಂಗಡಿಕಾರಿಗೆ ಯಾರು ಪರ್ಮನೆಂಟ್ ಆಗಿ ಅಂಗಡಿಕಾರ ಹಾಕ್ತಾರೋ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಇದು ಕೇಳಿ ಬರ್ತಾ ಇದೆ. ಹೌದು, ಈಗ ನಗರಸಭೆಯವರು ಮೊದಲೇ ಎಲ್ಲ ರಸ್ತೆ ಇಕ್ಕಟ್ಟು ರಸ್ತೆ, ಹೌದು, ಅಲ್ಲಿ ಎಲ್ಲರೂ ಎಲ್ಲ ಖಾಲಿ ಜಾಗ ಅದು ಅಲ್ಲಿ ಅಂಗಡಿ ಕೂತ್ಬಿಡ್ತಾರೆ. ನಗರಸಭೆಯವರು ಅದಕ್ಕೆ ಯಾರೂ ಮಹತ್ವ ಕೊಡೋದಿಲ್ಲ. ಕೆಲವು ನಗರಸಭೆಯಿಂದ ಅದು ವಸೂಲಿ ಮಾಡ್ತಾರೆ, ಅದಕ್ಕೊಂದು ಅಂಗಡಿಗೆ ಇಂಜೆಷ್ಟು ರೂಪಾಯಿ ವಸೂಲಿ ಮಾಡ್ತಾರೆ, ಬಿಟ್ಟುಬಿಡ್ತಾರೆ. ಪ್ರತಿನಿತ್ಯ ವಸೂಲಿ ಮಾಡ್ತಾರೆ. ಆದರೆ ಮುನ್ಸಿಪಾಲ್ಟಿಗೆ ಎಷ್ಟು ದುಡ್ಡು ಹೋಗ್ತದೆ, ಬಾಕಿ ಎಷ್ಟು ಹೋಗ್ತದೆ ಗೊತ್ತಾಗೋದಿಲ್ಲ. ಆದರೆ ಎಲ್ಲ ಮಾಡೋದು ಹಾಗಾಗಿ ಏನಾಗ್ತದೆ, ಸಮಸ್ಯೆ ಇಲ್ಲಿಂದ ಶುರು ಆಗ್ತದೆ. ಅವರಿಗೆ ಸರಿಯಾದ ಒಂದು ಜಾಗ ಕೊಟ್ಟು, ಎಲ್ಲರ ಒಂದು ಮಾರ್ಕೆಟ್ನಲ್ಲೋ ಬಿಸಿ ಇದೊಳ್ಳೆ ಜಾಗ ಕೊಟ್ಟು ಅವರಿಗೆ ಒಂದು ಸಣ್ಣ ಅಂಗಡಿ ಮಾಡಿಕೊಟ್ರೆ ಅವ್ರ ಪಾಪ ತಮ್ಮ ಹೊಟ್ಟೆಪಾಡಿ ಕೆಲಸ ಮಾಡ್ತಾರೆ. ಬದುಕಬೇಕು, ವ್ಯವಸ್ಥೆ ಆಗಬೇಕು. ಹಾಂ, ವ್ಯವಸ್ಥೆ ಅಲ್ಲಿ ನಗರಸಭೆ ನನ್ನ ಲೆಕ್ಕ ಕೇಳಿದರೆ, ಈ ಜಾತ್ರೆ ಚಪ್ರ ಇದೆಲ್ಲ ಸುತ್ತು ಬೇಕಾಷ್ಟು ಅಂಗಡಿ ಆಗಿದ್ದಾವೆ. ಅಲ್ಲಿ ಕಂಡು ಅಂಗಡಿ ಯಾವ್ದು ಬೇಕಾದ ಅಂಗಡಿ ಆಗ್ತವೆ. ಅದಕ್ಕಿಂತ ಒಂದು ಸರಿಯಾದ ಅವರೇ ನಗರಸಭೆಯವರು ಒಂದು ಸಣ್ಣ ಅಂಗಡಿ ಮಾಡಿ, ಇದು ಬಟ್ಟೆ ವ್ಯಾಪಾರಕ್ಕೆ, ಇದು ಶಸ್ತ್ರಿ ವ್ಯಾಪಾರಕ್ಕೆ, ಇದು ಯಾವುದೋ ಒಂದು ಪಾತ್ರೆ ವ್ಯಾಪಾರಕ್ಕೆ ಅಂಥೇಳಿ ಮಾಡಿಕೊಟ್ರೆ ಆ ಜನ ಅಲ್ಲಿ ಹೋಗ್ತಾರೆ, ಸರಿಯಾದ ಜಾಗ ಕೂಡುತ್ತಾರೆ. ಈ ಜನದಟ್ಟಣೆ ಆಗೋ ಜಾಗ ಕಡಿಮೆ ಆಗ್ತದೆ. ಮತ್ತು ಜನರಿಗೊಂದು ಅನುಕೂಲ ಆಗ್ತದೆ. ಪಾಪ ಸಣ್ಣ ಅಂಗಡಿಕಾರ ಇರ್ತಾರೆ, ಜಾಗ ಇರೋದಿಲ್ಲ, ಅವ್ರಿಗೇನು ಅದಕ್ಕೆ ಬಾಡಿಗೆ ಕೊಡ್ತಾರೆ, ಅಲ್ಲಿ ಉಳಿತಾರೆ. ಅದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ. ನಗರಸಭೆ ಪ್ರಯತ್ನ ಮಾಡಿದರೆ ಮಾಡಬಹುದು ಅಂತ ನನಗನ್ನಿಸ್ತದೆ. ಆಮೇಲೆ ಮತ್ತೊಂದು ವಿಷಯ ಏನಂದರೆ, ಈಗ ಏನು ಒಂದು ವಾರದ ಮಟ್ಟಿಗೂ 15 ದಿನಕ್ಕೂ ಈಗ ನಗರಸಭೆ ಪರ್ಮಿಷನ್ ತಗೊಳ್ದೇನೆ ಯಾವುದೋ ಒಂದು ಕಾರಣಕ್ಕೆ ರಸ್ತೆ ಪಕ್ಕ ಈಗ ಪಾತ್ರೆ ಅಂಗಡಿ ಇರ್ಬೋದು ಅಥವಾ ಬಟ್ಟೆ ಅಂಗಡಿ ಇರ್ಬೋದು, ಒಂದು 15 ದಿನ ಮಟ್ಟಿಗೋ 20 ದಿನ ಮಟ್ಟಿಗೋ ಬಂದು ಹಾಕೋಬಿಡ್ತಾರೆ ರಸ್ತೆ ಪಕ್ಕನೆ. ಇದರಿಂದವ ಯಾರು ಅಂದ್ರೆ ಪ್ರತಿ ವರ್ಷ ಅಂದ್ರೆ ಪ್ರತಿ ದಿನ ಅಂಗಡಿ, ಈಗ CP ಬಜಾರ್ ಇರ್ಬೋದು, ದೇವಿ ಕೆರೆಲ್ ಇರ್ಬೋದು, ನಗರಸಭೆಗೆ ಟ್ಯಾಕ್ಸ್ ತುಂಬಿ, ಎಲ್ಲ ಗೌರ್ಮೆಂಟಿಗೂ GST ಸೇರಿದಂತೆ ಎಲ್ಲ ಟ್ಯಾಕ್ಸ್ಗಳನ್ನು ತುಂಬಿ ಏನು ನೌಕರನಿಟ್ಟು ಕೆಲಸ ಮಾಡಿಸ್ತಾ ಇರ್ತಾರೆ ಸಂಬಳ ಕೊಟ್ಟು, ಅವರು ತಮ್ಮ ವ್ಯಾಪಾರಕ್ಕೆ ಹೊಡ್ತಾ ಬರ್ತಾ ಇದೆ. ಹೀಗೆ ಅನಧಿಕೃತವಾಗಿ ಬಟ್ಟೆ ಅಂಗಡಿಗೋ ಪಾತ್ರೆ ಅಂಗಡಿಗೋ ಇನ್ಯಾವುದೋ ರೀತಿ ರಸ್ತೆ ಪಕ್ಕ ಅಂಗಡಿ ಕೊಡೋದ್ರಿಂದವ ತಮ್ಮ ವ್ಯಾಪಾರಕ್ಕೆ ಹೊಡ್ತಾ ಬರ್ತಾ ಇದೆ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬ್ತೇವೆ, ಇವರು ಅನಧಿಕೃತವಾಗಿ ಯಾವುದೇ ಟ್ಯಾಕ್ಸ್ಗಳನ್ನು ತುಂಬದೆಯ ಹೀಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪಗಳು ಮತ್ತೆ ಒಂದು ಇದು ವಾದಗಳು ನಡೀತಾ ಇದೆ. ಇದಕ್ಕೆಲ್ಲ ನಗರಸಭೆ ಹೊಣೆ. ನಗರಸಭೆಯವರು ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಯಾರೇ ಬರಲಿ ಜಾಗ ಅವ್ರು ಕೊಡಬಾರ್ದು, ಅಲ್ಲಿ ಆಗಲಿ ಕೊಡಬಾರ್ದು. ಅವರು ಏನು ಮಾಡ್ತಾರೆ ಅಂದರೆ, ಅವರು ತಮ್ಮದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಅವ್ರು ಏನು ಬೇಕೋ ಅವ್ರಿಗೆ ಏನು ಬೇಕೋ ಕೊಡ್ತಾರೆ, ಜಾಗ ಮಾಡ್ತಾರೆ, ಅಂಗಡಿ ಮಾಡ್ತಾರೆ. ಈಗ ಒಬ್ಬ 8 ದಿವಸ ಮಾಡ್ತಾನೆ, 10 ದಿವಸ ಮಾಡ್ತಾನೆ, ಕಡೆಗೆ ಅವನ ಜಾಗ ಖಾಯಂ ಕುಂತೆ ಬಿಡ್ತಾನೆ, ಹೋಗೋದೇ ಇಲ್ಲ. ಇಂಥವು ಬೇಕಾದಷ್ಟು ಇದು ಪ್ರಕರಣ ಇದ್ದಾವೆ. CP ಎಲ್ಲ ಈಗ ಕೆಲವು ಪಾಪ ದೊಡ್ಡ ದೊಡ್ಡ ಅಂಗಡಿಯವರು ಲಕ್ಷಗಟ್ಟಲೆ ಟ್ಯಾಕ್ಸ್ ತುಂಬ್ತಾರೆ, ಲಕ್ಷಗಟ್ಟಲೆ ಬಾಡಿಗೆ ತುಂಬ್ತಾರೆ. ಅಂಗಡಿಯಲ್ಲಿ 6, 8, 10 ನೌಕರು ಇರ್ತಾರೆ, ಕರೆಂಟ್ ಖರ್ಚು, ಸೇಲ್ ಟ್ಯಾಕ್ಸ್, ಇನ್ಕಮ್ ಎಲ್ಲ ತುಂಬ್ತಾರೆ. ಅವ್ರಿಗೆ ಭಾಳ ತೊಂದರೆ ಆಗೋದ್ರಿಂದ ಅವರು ಕೈ ಬಂದಂಗೆ ಕೊಟ್ಟು ಹೋಗ್ತಾರೆ. ಅವರಿಗೆ ಟ್ಯಾಕ್ಸ್ ಇಲ್ಲ, ಕೇಳೋರಿಲ್ಲ, ಬಾಡಿಗೆ ಇಲ್ಲ, ಏನಿಲ್ಲ. ಅವ್ರು ಕೊಟ್ಟರು ಹೊಂಟ್ಬಿಟ್ರು. ಆದರೆ ತುಂಬುವಂಥ ಏನು ದೊಡ್ಡ ಅಂಗಡಿಕಾರ ಇರ್ತಾರಲ್ಲ, ಅದರಿಂದ ಭಾಳ ತೊಂದರೆ ಪಡ್ತಾರೆ. ನಿಜವಾಗಿಯೂ ಭಾಳ ತೊಂದರೆ ಆಗ್ತದೆ. ಅದರಿಂದ ಅದಕ್ಕೆ ಸರ್ಕಾರದವರು, ನಗರಸಭೆಯವರು ಅದಕ್ಕೆ ಅವಕಾಶ ಕೊಡಬಾರ್ದು. ಹಾಗೆ ಈಗ ನೀವು ಈಗ ನಿಮ್ಮ ಅಂಗಡಿ ಅಥವಾ ಈ ವ್ಯಾಪಾರಸ್ಥರ ಒಂದು ವತಿಯಿಂದವ ಈಗ ನಗರಸಭೆಗೆ ಇರ್ಬೋದು, ಅಂದ್ರೆ ಟೋಟಲ್ ಒಟ್ಟಾರೆ ವ್ಯಾಪಾರಸ್ಥರಿಗೆ ಏನೊಂದು ಸಮಸ್ಯೆ, ಈಗ ಯಾವುದೇ ಪಾರ್ಕಿಂಗ್ ಇರ್ಬೋದು ಅಥವಾ ಈ ತರ ಅಂಗಡಿ ವ್ಯವಸ್ಥೆ ಇರ್ಬೋದು, ಇನ್ನುಳಿದಂತೆ ಯಾವುದೇ ಸಮಸ್ಯೆಗಳನ್ನು ಆಗ್ತಾ ಇರ್ಬೋದು. ಅದು ಹಾಗಾಗಿ ನೀವು ಮನವಿ ಇವರಿಗೆ, ಯಾರಿಗೆ, ನಗರಸಭೆಯವರಿಗೆ ಏನು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ಏನು ಆದಷ್ಟು ಏನು ಜನ ಬರ್ತಾರಲ್ಲ, ಗಾಡಿಗಳು ಕಾರ್ ಬರ್ತಾರೆ, ಬೈಕ್ನ ಬರ್ತಾರೆ, ಅವರೇ ಸರಿಯಾಗಿ ನಿಲ್ಲಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ. ನೀವು ಎಲ್ಲ ಅಂಗಡಿಯವ್ರು ಪ್ರತಿಯೊಬ್ಬ, ಈಗ ನಾನೇ ಆಗಲಿ, ಈಗ ಏನೋ ವಸ್ತು ಖರೀದಿ ಮಾಡೋದೇ, ನಾನು ಬೇರೆ ಊರಿಗೋ ಯಾವುದೋ ಹೋಗಿರ್ತೇನೆ, ನಾನು ಕಾರ್ ತೊಗೊಂಡು ಹೋಗ್ತೇನೆ. ಎಲ್ಲಿ ನಿಲ್ಲಿಸ್ಬೇಕು? ನಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಮಕ್ಳು ಇರ್ತಾರೆ, ದೊಡ್ಡವ್ರು ಇರ್ತಾರೆ, ಎಲ್ಲ ಹೋಗಿ ಬಟ್ಟೆ ಖರೀದಿ ಮಾಡಬೇಕು. ಆಗ ನಮ್ಮ ಕಾರೆಲ್ಲ ಹೋಗಿರ್ತಾರೆ, ನಾವು ಎಲ್ಲಿ ನಿಲ್ಲಿಸ್ಬೇಕು, ಕಾರ್ ಎಲ್ಲಿ ನಿಲ್ಲಿಸ್ಬೇಕು?
ಹಾಗೆ ನಿಲ್ಲಿಸ್ಲಿಕ್ಕೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಇತ್ತಂದರೆ ಆ ಜಾಗ ಬಾಡಿಗೆ ತೊಗೊಳ್ಳಿ ಅವರು, ನಿಲ್ಲಿಸಿ ಹೋಗ್ಬಿಟ್ರೆ ನಮಗೂ ನಿಶ್ಚಿಂತ ಇರ್ತದೆ, ಹೋಗ್ತಾರೆ, ಖರೀದಿ ಮಾಡ್ತಾರೆ, ಬರ್ತಾರೆ. ನಗರಸಭೆಯವರು ಅದ್ರ ಬಗ್ಗೆ ಒಂದು ವ್ಯವಸ್ಥೆ ಮಾಡಬೇಕು. ಉಡುಪಿಯ ವಸಂತ ಮಂಟಪದಲ್ಲಿ ನಡೆದ ನೃತ್ಯ ಶಂಕರ 63ನೇ ಸಾಪ್ತಾಹಿಕ ಸರಣಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಿಸಲಕೊಪ್ಪದ ಅನಘಾ ಹೆಗಡೆ ತನ್ನ ನೃತ್ಯದ ಮೂಲಕ ಪ್ರೌಢಿಮೆಯನ್ನು ಪ್ರದರ್ಶಿಸಿದರು. ಅನಘಾ ಹೆಗಡೆ ಆರಂಭದಲ್ಲಿ ವಿಘ್ನ ನಿವಾರಕ ಗಣಪತಿಯನ್ನು ಪ್ರಾರ್ಥಿಸುತ್ತಾ ನಟರಾಜನಿಗೆ ಪುಷ್ಪಾಂಜಲಿ ನೃತ್ಯ ಸಮರ್ಪಿಸಿ ನಾಟ್ಯ ಆರಂಭಿಸಿದರು. ದಶಾವತಾರ, ಶಿವತಾಂಡವ, ರಾಮಾಯಣ ಕಥೆ ಹಾಗೆಯೇ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣನ್ ಅವರ ಸಂಯೋಜನೆಯ ನೃತ್ಯ ಪ್ರದರ್ಶಿಸಿದ ಅನಘಾ ನೃತ್ಯಕಲಾ ಪ್ರೌಢಿಮೆ ಪ್ರದರ್ಶಿಸಿ ಮನಸೆಳೆದರು. ಉಡುಪಿಯ MGM ಕಾಲೇಜಿನಲ್ಲಿ BSc ಮುಗಿಸಿ ಮಣಿಪಾಲದಲ್ಲಿ MBA ವ್ಯಾಸಂಗ ಮಾಡುತ್ತಿದ್ದಾರೆ. ಈಕೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಬಿಸಲಕೊಪ್ಪದ ಲಕ್ಷ್ಮೀನಾರಾಯಣ ಹೆಗಡೆ ಹಾಗೂ ವಿದ್ಯಾ ಹೆಗಡೆ ಅವರ ಪುತ್ರಿ. ಕಾರ್ಯಕ್ರಮದಲ್ಲಿ ನೃತ್ಯಗುರು ಸುಧೀರ್ ರಾವ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಪವಿತ್ರ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂತೆಗುಳಿ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಚ್ಛತಾ ಹಿ ಸೇವಾ ಪ್ರತಿಜ್ಞಾ ವಿಧಿ ಬೋಧನೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಡೆದ ಪೋಷಣ ಮಾಸಾಚರಣೆ ಅಭಿಯಾನ ಕಾರ್ಯಕ್ರಮ ಸಂತೆಗುಳಿ ಹೈಸ್ಕೂಲ್ ಸಭಾಭವನದಲ್ಲಿ ಅದ್ದೂರಿಯಿಂದ ನಡೆಯಿತು. ಈ ಕಾರ್ಯಕ್ರಮವನ್ನು ಸಂತೆಗುಳಿ ಗ್ರಾಮ ಪಂಚಾಯತ್ ಮೆಂಬರ್ ಆದ ಶ್ರೀ ಜಮಾಲ್ ಸಾಬ್ ಉದ್ಘಾಟನೆಯನ್ನು ಮಾಡಿದರು. ವೇದಿಕೆಯಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂತೆಗುಳಿ PDO ಬಾಲಚಂದ್ರ ಪಟಗಾರ್ ಅವರು ಎಲ್ಲರಿಗೂ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಪ್ರತಿಜ್ಞಾ ವಿಧಿಯನ್ನು ಬೋಧನೆಯನ್ನು ಮಾಡಿ ಸ್ವಚ್ಛತೆಯ ಪರ ಜಾಗೃತಿಯನ್ನು ಮೂಡಿಸಿದರು. ಹಾಗೆ ಜನಪರ ವೇದಿಕೆಯ ಉಪಾಧ್ಯಕ್ಷರಾದ ಶ್ರೀ ಉದಯ್ ಭಟ್ ಅವರು ಮಾತನಾಡಿ ಸುತ್ತಮುತ್ತಲಿನ ಸಿಗುವ ಪೌಷ್ಟಿಕ ಆಹಾರವನ್ನು ಸೇವಿಸಿ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ತಕ್ಷಣ ತ್ಯಜಿಸಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ದಿನಕ್ಕೆ ನಮ್ಮ ರಾಜ್ಯದ ಮರ್ಯಾದೆ ಹರಾಜಾಗಿ ಹೋಗ್ತಾ ಇದೆ, ಇಡೀ ದೇಶ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ತಕ್ಷಣದಲ್ಲಿ ತಮ್ಮ ಮೇಲೆ ಬಂದಿರೋ ಆರೋಪದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು. ಕೋರ್ಟು ತನ್ನದೇ ಆದ ನಿರ್ಣಯಗಳನ್ನು ಯಾವಾಗ ಕೊಡುತ್ತೆ ಅಂತ ನಾವೆಲ್ಲ ಕಾದು ನೋಡ್ತಿದ್ದೀವಿ. ಕೋರ್ಟು ನ್ಯಾಯಾಂಗದ ತನಿಖೆ ಆಧಾರದಲ್ಲಿ ಅವರು ನ್ಯಾಯವನ್ನು ನೀಡ್ತಾರೆ. ಆದರೆ ನನಗೆ ಸಿದ್ದರಾಮಯ್ಯನವರು ಅವರಿಷ್ಟು ಸುದೀರ್ಘವಾದ ರಾಜಕೀಯ ಅನುಭವ ಹೊಂದಿರುವಂಥವ್ರು, ಈ ರೀತಿಯಾದಂಥ ಆರೋಪ ಸ್ವತಃ ತನ್ನ ಹೆಂಡತಿಗೆ ತಾನು 14 ಸೈಟ್ ಕೊಟ್ಟಿರೋದು ಅದು ತನ್ನ ಪಾತ್ರ ಇಲ್ಲ ಅಂತ ಈ ರೀತಿ ಮೇಲ್ನೋಟಕ್ಕೆ ಹಾರಿಕೆ ಉತ್ತರಗಳನ್ನು ಕೊಟ್ಕೊಂಡು BJP ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕ್ಕೊಂಡು ಮಾಡ್ತಿರುವಂಥದ್ದು ಸರಿ ಹೋಗೋದಿಲ್ಲ. ಮತ್ತು ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ. ಮುನಿರತ್ನ ಅವರನ್ನು ನಾವು ನೋಡಿದ್ದೀವಿ, ಈಗ ಜೈಲಿನಲ್ಲಿ ಬಂಧಿಸಿಟ್ಟಿರೋ ಘಟನೆ ಇತ್ಯಾದಿಗಳನ್ನೆಲ್ಲ ತನಿಖೆ ಆಗಲಿ. ಆದರೆ ಈ ರೀತಿ ಒಂಥರ ಸೇಡಿನ ರಾಜಕಾರಣದ ಪ್ರವೃತ್ತಿ ಕಾಣ್ತಾ ಇದೆ. ಇದು ರಾಜ್ಯದ ಮುಖ್ಯಸ್ಥರಲ್ಲೇ ಇದು ಪರ್ಕ್ಯುಲೇಟ್ ಆಗುತ್ತೆ, ಇದು ಎಲ್ಲ ಹಂತಕ್ಕೂ ವ್ಯಾಪಿಸುತ್ತೆ. ಹಾಗಾಗದೇ ಇರುವಂತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿದೆ. ಮತ್ತು BJP ಪ್ರತಿಪಕ್ಷವಾಗಿ ನಾವು ಬಲವಾಗಿ ಈ ಸರ್ಕಾರದ ವೈಫಲ್ಯತೆಗಳನ್ನೆಲ್ಲವನ್ನೂ ನಾವು ರಾಜ್ಯ ಜನತೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ DK ಶಿವಕುಮಾರ್ ನೇತೃತ್ವದಲ್ಲಿರೋದು ಈ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ಇನ್ನಿಲ್ಲದ ಅವ್ರ ಚಟುವಟಿಕೆಯನ್ನು ಅವ್ರು ನಡೆಸ್ತಾ ಇದ್ದಾರೆ. ತಮ್ಮ ಮತ ಬ್ಯಾಂಕನ್ನು ಭದ್ರಪಡಿಸ್ಕೊಳ್ಬೇಕು ಅಂತ ಇನ್ನಿಲ್ಲದ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಕ್ರೀಡೆ ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆ ಸಹಕಾರಿ. ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಬೇಕು ಎಂದು ಅಂಕೋಲಾ ತಾಲೂಕಿನ ಶಟಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀಧರ್ ನಾಯಕ್ ಹೇಳಿದರು. ಶಟಗೇರಿಯ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದ ಮೈದಾನದಲ್ಲಿ ನಡೆದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಧ್ವಜವಂದನೆಯನ್ನು ಸಲ್ಲಿಸಿ ಮಾತನಾಡಿದ ಶ್ರೀ ಲಕ್ಷ್ಮೀಧರ್ ನಾಯ್ಕ್ ಅವರು, ಕ್ರೀಡೆ ಪ್ರತಿಯೊಬ್ಬ ವ್ಯಕ್ತಿಗಳ ಬೆಳವಣಿಗೆಗೆ ಸಹಕಾರಿ. ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಬೇಕೇ ಬೇಕು ಎಂದು ಹೇಳಿದರು. ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ರಾಯ್ಕ್ ಅವರು ಮಾತನಾಡಿ, ಸೋಲು ಗೆಲುವು ಇಂತಹ ಕ್ರೀಡೆಗಳಲ್ಲಿ ಸರ್ವೇ ಸಾಮಾನ್ಯ. ವಿದ್ಯಾರ್ಥಿಗಳು ಸೌಹಾರ್ದತೆಯಿಂದ ಆಟವನ್ನು ಆಡಬೇಕು. ಪರಿಶ್ರಮವೇ ಸಾಧನೆಯ ಮೈಲಿಗಲ್ಲು ಎಂದು ಹೇಳಿದರು. ಸ್ವಚ್ಛ ಭಾರತ ಅಭಿಯಾನವು 10 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಅಂಕೋಲಾ ಪುರಸಭೆ ವತಿಯಿಂದ ಸ್ವಚ್ಛತಾ ಹಿ ಸೇವಾ ಅಭಿಯಾನಕ್ಕೆ ಪುರಸಭೆ ಅಧ್ಯಕ್ಷ ಸೂರಜ್ ನಾಯ್ಕ್ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಸ್ವಚ್ಛ ಭಾರತ್ ಅಭಿಯಾನ ಪ್ರಾರಂಭವಾಗಿ 10 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಅಭಿಯಾನದ ರೂವಾರಿ ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದಂದು ಅಂಕೋಲಾ ಪುರಸಭೆಯ ವತಿಯಿಂದ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಅಭಿಯಾನವನ್ನು ಪ್ರಾರಂಭಿಸಿದ್ದು, ಪುರಸಭೆಯ ವ್ಯಾಪ್ತಿಯಲ್ಲಿ ಅಕ್ಟೋಬರ್ 2ರವರೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವಚ್ಛತೆಯ ಮೂಲಕ ಜನಜಾಗೃತಿಯನ್ನು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ. ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ
ಸಿಸಿ ಕ್ಯಾಮೆರಾವನ್ನು ಅಳವಡಿಸಿ ಸ್ವಚ್ಛ ಪರಿಸರಕ್ಕೆ ಆದ್ಯತೆಯನ್ನು ನೀಡಲಾಗುವುದು. ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಭವನದ ಆವರಣದಲ್ಲಿ ಮತ್ತು ತಾಲೂಕಾ ಪಂಚಾಯತ್ ಸಭಾಭವನದ ಮುಂದಿನ ರಸ್ತೆಯಲ್ಲಿ ಪುರಸಭೆಯ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು ಮತ್ತು ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿಗಳು ಸೇರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದರು. ಸ್ವಚ್ಛತೆಯತ್ತ ಗಮನವನ್ನು ಕೊಡುವುದು ನಮ್ಮ ಪ್ರಮುಖ ಧ್ಯೇಯವಾಗಿದೆ. ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಈ ಸ್ವಚ್ಛತಾ ಅಭಿಯಾನದಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಪಟ್ಟಣದ ಡಾಕ್ಟರ್ ಎ.ವಿ. ಬಾಳಿಗ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಪರಿಷತ್ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಅಭಿವೃದ್ಧಿಪರ ಹೋರಾಟಗಾರ, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಈ ಕಾಲೇಜಿನ ಕಾರ್ಯಕ್ರಮಕ್ಕೆ ತನ್ನನ್ನು ಆಹ್ವಾನಿಸಿದ್ದು ತನಗೆ ಖುಷಿ ತಂದಿದೆ. ಕುಮಟಾದ ಬಾಳಿಗ ಮಹಾವಿದ್ಯಾಲಯ ತುಂಬಾ ಪ್ರಸಿದ್ಧಿ ಪಡೆದ ಕಾಲೇಜಾಗಿದೆ. ವಿದ್ಯಾರ್ಥಿಗಳಿಗೆ ಜೀವನದ ಬಗ್ಗೆ ಒಂದು ನಿಶ್ಚಯ ಇರಬೇಕು. ನಾವು ಏನು ಅಂದುಕೊಳ್ಳುತ್ತೇವೆಯೋ ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಇರಬೇಕು. ಯಾರು ಏನಾದರೂ ಹೇಳಿದಾಗ ಕುಗ್ಗಬಾರದು. ಹೇಳುವವರು ಹೇಳುತ್ತಲೇ ಇರುತ್ತಾರೆ, ಆದರೆ ನಮ್ಮ ಚಿತ್ತ ನಮ್ಮ ಗುರಿಯೆಡೆಗೆ ಇರಬೇಕು. ಆಗ ಸಾಧನೆ ಸಾಧ್ಯವಾಗುತ್ತದೆ. ಆದಷ್ಟು ಸಮಾಜದ ಒಳಿತಿಗಾಗಿ ಸ್ವಲ್ಪ ಮಟ್ಟಿಗಾದರೂ ಶ್ರಮಿಸುವ ಹವ್ಯಾಸ ರೂಢಿಸಿಕೊಳ್ಳಬೇಕು. ರಾಷ್ಟ್ರಪ್ರೇಮವನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ನಾವು ಸಮಾಜದಲ್ಲಿ ನಮ್ಮದೇ ಆದಂತಹ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಲವು ಜನರಿಗೆ ಅದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಥವಾ ಮಾಡುವಂಥ ಹೋರಾಟ ಇರ್ಬೋದು. ಕೆಲವು ಜನರಿಗೆ ಬಹಳ ಅದ್ಭುತವಾದಂಥ ಖುಷಿಯನ್ನು ಕೊಡುತ್ತೆ, ಬಹಳ ಸಂತೋಷನೂ ಕೊಡುತ್ತೆ. ಅದೇ ಸಂದರ್ಭದಲ್ಲಿ ಕೆಲವು ಜನ ನಮ್ಮನ್ನು ಹೀಯಾಳಿಸ್ಬೋದು, ತೆಗಳ್ಬೋದು, ನಮ್ಮನ್ನು ಕಾಮಿಡಿ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದು ಅವರವರಿಗೆ ಭಾವನೆ ಬಿಟ್ಟಂಥ ವಿಚಾರ. ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ಜೀವನದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೋ ಅದನ್ನು ನಾವು ಮಾಡ್ತಾ ಹೋಗಬೇಕು. ಆಗ ಮಾತ್ರ ಸಾಧನೆ ಆಗ್ತದೆ. ಇವತ್ತಿನ ದಿವಸ ತಮಗೆ ಉದಾಹರಣೆ ಹೇಳಬೇಕು ಅಂತಂದರೆ ನರೇಂದ್ರ ಮೋದಿ ಅವರು ಎಷ್ಟು ಜನ ಬೈಯೋರಿಲ್ಲ. ನೀವು ಫೇಸ್ಬುಕ್ ತೆಗೆದರೆ ಅಥವಾ ಸೋಷಿಯಲ್ ಮೀಡಿಯಾವನ್ನು ನೀವು ನೋಡಿದ್ರೆ ಹೈಯೆಸ್ಟು ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಯಾರು ಬಯಸ್ಕೊಂಡವ್ರು ಇದ್ದರೆ ಅದು ನರೇಂದ್ರ ಮೋದಿ. ಹಾಗೆ ಅವರನ್ನು ಸಾಕ್ಷಾತ್ ಭಗವಂತ ವಿವೇಕಾನಂದರ ಅವತಾರ ಅಂತ ಎಷ್ಟು ಜನ ಹೇಳಲ್ಲ. ಹಾಗಂತ ಅವರ ಅವತಾರನ ಯಾರೋ ಅವ್ರನ್ನ ಹೊಗಳಿದ್ರೆ ಹೌದು ನಾನೇ ವಿವೇಕಾನಂದ ಸ್ವಾಮಿ ಅವತಾರ ಅಂತ ಅವ್ರು ಹೇಳಿ ಸಾಧ್ಯ ಇದೆಯಾ? ಇಲ್ಲ. ಅದು ಹೊಗಳುವಂಥವರ ಭಾವನೆ ಬಿಟ್ಟಿರುವಂಥ ವಿಚಾರ, ತೆಗಳುವಂಥವ್ರ ಭಾವನೆ ಬಿಟ್ಟಿರೋ ವಿಚಾರ. ಒಬ್ಬರು ಹಿಟ್ಲರ್ ಅಂತ ಹೇಳ್ತಾರೆ, ಇನ್ನೊಬ್ಬರು ಮತ್ಯಾವುದೋ ಒಬ್ಬರಿಗೆ ಅವರನ್ನು ಹೋಲಿಸುವಂಥ ಕೆಲಸ ಆಗ್ತದೆ. ಅದೇ ರೀತಿಯಲ್ಲಿ ಅವರವರ ಭಾವನೆ ಬಿಟ್ಟು ವಿಚಾರವನ್ನು ವಿನಃ ನಾವು ಯಾವುದೂ ಕೂಡ ಅಲ್ಲ. ನಾವೇ ನಮ್ಮ ಕೈಲಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇರಬೇಕು. ಸಿದ್ದರಾಮಯ್ಯನ 10 kg ಅಕ್ಕಿ ಕೊಟ್ಟ, 5 kg ಅಕ್ಕಿ ಕೊಟ್ಟಿದ್ದಾನೆ, ಅವನು ಬಡವರ ಪಾಲಿನ ಬಡವರ ಬಂಧು, ಅನ್ನ ಕೊಟ್ಟಿದ್ದಾನೆ, ಎಷ್ಟೋ ಜನ ಹೊಗಳವರು ಇದ್ದಾರೆ. ಅದೇ ರೀತಿಯಲ್ಲಿ ಜನ ಸೋಮಾರಿ ಮಾಡ್ತಾ ಇದ್ದಾನೆ, ಜನಕ್ಕೆ ತೊಂದರೆ ಮಾಡ್ತಾ ಇದ್ದಾನೆ, ಅಥವಾ ಈ ಬಿಟ್ಟಿ ಭಾಗ್ಯಗಳನ್ನು ಕೂಡ ಜನ ಸೋಮಾರಿಗಳನ್ನು ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಹೇಳ್ತಾ ಇರ್ತಾರೆ. ನಾವು ಯಾವುದಕ್ಕೂ ಕೂಡ ಅದನ್ನು ತಲೆ ಕೆಡಿಸ್ಕೊಳ್ಳುವಂಥ ಕೆಲಸ ಇಲ್ಲ. ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಬೇಕು. ಮೊದಲು ನೀವು ನಮ್ಮ ಸಹೋದರರ ರೀತಿಯಲ್ಲಿ ಇರೋದ್ರಿಂದ ನಾನು ಮಾತನ್ನು ಹೇಳ್ತೇನೆ. ಮನುಷ್ಯನಿಗೆ ಜೀವನದಲ್ಲಿ ದೃಢವಾದ ನಿಶ್ಚಯ ಇರಬೇಕು. ಈಗ ನೋಡಿ, ತಾವೆಲ್ಲ PUC ಒಂದು ವಯಸ್ಸಿನಲ್ಲಿ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ PUC ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಮನುಷ್ಯನ ಜೀವನ ಎಲ್ಲ ರೀತಿಯಲ್ಲೂ ಕೂಡ ತೊಳಲಾಟ ಇರ್ತದೆ. ದಯವಿಟ್ಟು ಒಂದು ಮಾತು ಕೇಳಿಸ್ಕೊಬೇಡಿ. ನಿಮ್ಮ ಸಹೋದರ ನಾನು ಒಂದು ಮಾತು ಹೇಳ್ತೇನೆ, ಯಾರು ಕೂಡ ಮಾತಾಡಬೇಡಿ. ಈಗ ನೀವು ಇಲ್ಲಿ ಬಾಳಿಗ ಸರ್ಕಲ್ ನಿಂತಿದ್ದೀರಿ ಅಂತಂದರೆ ಒಂದು ರೋಡು ಕುಮಟಾ ಕಡೆ ಹೋಗ್ತದೆ, ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತದೆ. ಇನ್ನೊಂದು ರೋಡು ವಾಪಸ್ ಕಾರವಾರ ಕಡೆ ಹೋಗ್ತದೆ. ಒಂದು ರೋಡ್ ಈ ಕಡೆ ಹೋಗುತ್ತೆ, ಒಂದು ರೋಡು ಈ ಬಾಳಿಗ ಕಾಲೇಜ್ ಕಡೆ ಬರ್ತದೆ. ಈ ಸರ್ಕಲ್ ನಿಂತ್ಕೊಂಡು ನಾನು ಹಿಂಗೆ ಹೋಗ್ಬೇಕು ಯೋಚನೆ ಮಾಡಿದ್ರೆ ಜೀವನ ಸರ್ಕಲಲ್ಲೇ ಇರ್ತೀರ. ನೀವು ನಿರ್ಧಾರ ಮಾಡಬೇಕು, ನಾನು ಯಾವ ರಸ್ತೆಯಲ್ಲಿ ಹೋಗಬೇಕು, ನಾನು ಜೀವನದಲ್ಲಿ ಏನಾಗಬೇಕು, ನಾನು ಏನು ಮಾಡಬೇಕು ಅನ್ನೋ ದೃಢವಾದ ನಿಶ್ಚಯವನ್ನು ನೀವು ಮೊದಲು ಮಾಡ್ಕೊಳ್ಬೇಕು. ಎಷ್ಟು ಪರ್ಫೆಕ್ಟಾಗಿ ನೀವು ಆಲೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ತೀರೋ, ನೀವು ಯಾವ್ದು ಇಷ್ಟ, ನಿಮಗೆ ಒಬ್ಬ ಪತ್ರಕರ್ತನಾಗಬೇಕು ಅಂತ ಇಷ್ಟವೋ, ಒಬ್ಬ ಕಲಾವಿದ ಆಗಬೇಕು ಅಂತ ಇಷ್ಟವೋ, ಅಥವಾ ಯಾವುದೋ ಸ್ಪೋರ್ಟ್ಸಲ್ಲಿ ನಿಮಗೆ ಆಸಕ್ತಿ ಇದೆಯೋ, ಅಥವಾ ನಿಮಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ IAS KS ಅಧಿಕಾರಿ ಆಗಬೇಕು, ನೀವು ಯಾವುದನ್ನು ಬೇಕಾದ್ರೂ ಆಲೋಚನೆ ಮಾಡಿ. ನಮ್ಮ ವಿಶ್ವಾಂಬರ ಟಿವಿಯ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಇಂದಿನ ಅತಿಥಿಯಾಗಿ ಶ್ರೀ ಅಶೋಕ್ ಮೋಳಿಯವರು ಆಗಮಿಸಿ ಅವರ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ವಿಶ್ವಾಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಾಂಬರ ಟಿವಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ವಿಶ್ವಾಂಬರ ಟಿವಿ ಏನು ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ, ಇದು ಶಿರೀಷಲ್ಲಿ ಮೊದಲನೇ ಕಾರ್ಯಕ್ರಮ. ಇದು ಯಾರೂ ಮಾಡ್ತಾ ಇಲ್ಲ. ದೇವರು ನಮಗೆ ಇನ್ನೂ ಹೆಚ್ಚಿನ ಒಂದು ಶ್ರೇಯಸ್ ಕೊಡಲಿ, ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಲಿ. ಇದು ಬರೀ ಒಂದು ಊರಿಂದಲ್ಲ, ಇಡೀ ರಾಜ್ಯಕ್ಕೆ ಅದು ಮಾದರಿ ಆಗಲಿ ಅಂಥೇಳಿ ನಾನು ಹರಿಸ್ತೇನೆ. ಧನ್ಯವಾದಗಳು. ಸಹಕಾರ ಇರಲಿ. ದೇವರೊಳ್ಳೆ. ವೀಕ್ಷಕ ಮಹಾಪ್ರಭುಗಳೇ,
ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.